ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. 11:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕಾಗಿದ್ರು ಶಾಸಕರು, ಆದರೆ ಇಲ್ಲಿವರೆಗೂ ಕೂಡ ಹಾಜರಾಗಿಲ್ಲ. 11:30ಕ್ಕೆ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಬೇಕಾಗಿತ್ತು ಮಾಜಿ ಸಚಿವ ಬೈರತಿ ಬಸವರಾಜ್, ಆದರೆ ಇಲ್ಲಿವರೆಗೂ ಕೂಡ ಹಾಜರಾಗಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಹೈಕೋರ್ಟ್ ಸೂಚನೆಯಂತೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಪ್ರಕಾಶ್ ರಾಥೋಡ್ ಅಲ್ಲಿ ಐಒ ಇದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯುತ್ತೆ. ಹೆಚ್ಚಿನ ಭದ್ರತೆ ಕೊಡಲಾಗಿದೆ. ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಹೇಳಿ ಕೇಳಿ ರಾಜ್ಯದ ಗಮನ ಸೆಳೆದಿರುವಂಥ ಕೊಲೆ ಪ್ರಕರಣ ಇದು. ಭೂವ್ಯಾಜ್ಯದ ಕಾರಣಕ್ಕಾಗಿ ಬಿಕ್ಲು ಶಿವ ಕೊಲೆಯಾಗಿದ್ದಾನೆ. ಅವನು ಕೂಡ ರೌಡಿ ಶೀಟರ್, ಕೊಲೆ ಮಾಡಿದಂಥವನು ಕೂಡ ರೌಡಿ ಶೀಟರ್. ಈ ರೌಡಿ ಶೀಟರ್ಗಳ ಕಾಳಗದಲ್ಲಿ ಹೆಸರು ಕೇಳಿ ಬಂದಿದ್ದು ಮಾತ್ರ ಒಬ್ಬ ಮಾಜಿ ಸಚಿವ ಹೆಸರು ಬೈರತಿ ಬಸವರಾಜ್. ಮಾಜಿ ಸಚಿವ, ಹಾಲಿ ಶಾಸಕ ಬೈರತಿ ಬಸವರಾಜ್ ಪ್ರಕರಣದಲ್ಲಿ 5ನೇ ಆರೋಪಿ ಆದ ನಂತರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಸೂಚನೆಯಂತೆ ಇವತ್ತು ತನಿಖೆಗೆ ಹಾಜರಾಗ್ತಾ ಇದ್ದಾರೆ ಬೈರತಿ ಬಸವರಾಜ್. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರಕಾಶ್ ರಾಥೋಡ್ ಇದ್ದಾರೆ ವಿಚಾರಣಾಧಿಕಾರಿ ಅಥವಾ ತನಿಖಾಧಿಕಾರಿ. ಏನೆಲ್ಲ ಇದಕ್ಕೂ ಆ ಪ್ರಕರಣಕ್ಕೂ ಏನು ಸಂಬಂಧ, ಬೈರತಿ ಬಸವರಾಜ್ಗೂ ಈ ಪ್ರಕರಣಕ್ಕೆ ಸಂಬಂಧ ಹೇಗೆ, ಜಗ್ಗ ಅಲಿಯಾಸ್ ಜಗದೀಶ್ಗೂ ಬೈರತಿ ಬಸವರಾಜ್ಗೂ ಯಾವ ರೀತಿಯ ನಂಟಸ್ತಿಕೆ ಇತ್ತು, ಜೊತೆಯಲ್ಲಿರೋ ಫೋಟೋ ನೋಡ್ತಾ ಇದ್ದೀವಿ. ಹೌದು, ಜೊತೆಯಲ್ಲಿರುವಂಥ ಫೋಟೋ ನೋಡ್ತಾ ಇದ್ದೀವಿ. ಹಾಗೆಂದ ಮಾತ್ರಕ್ಕೆ ಈ ಕೊಲೆಯಲ್ಲೂ ಕೂಡ ನಂಟಿದೆ, ಪಾತ್ರ ಇದೆ, ಅವರ ಕುಮ್ಮಕ್ಕಿದೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅದಕ್ಕೆ ಪೂರಕವಾದಂಥ ದಾಖಲೆಗಳೇನಾದ್ರು ಸಿಕ್ಕಿಲ್ವಾ? ಇದೆಲ್ಲವೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಬೈರತಿ ಬಸವರಾಜ್ ಅವರ ಕುರಿತಂತೆ ಈಗ ಪ್ರಕರಣ ದಾಖಲಾಗಿದೆ. ತನಿಖೆ ಆರಂಭವಾಗ್ತಾ ಇದೆ. ತನಿಖೆಯಲ್ಲಿ ಇವತ್ತು 11:00ವರೆಗೆ ಹಾಜರಾಗಬೇಕಾಗಿತ್ತು. ಇಲ್ಲಿಯವರೆಗೂ ಕೂಡ ಬೈರತಿ ಬಸವರಾಜ್ ಹಾಜರಾಗಿಲ್ಲ. ಹೇಳಿ ಕೇಳಿ ಇವತ್ತು ಶನಿವಾರ, ಇವತ್ತು ಚೂರು ಹೆಚ್ಚು ಕಮ್ಮಿ ಆದರೆ ಅಥವಾ ಅವರನ್ನು ವಶಕ್ಕೆ ಪಡೆದುಕೊಳ್ಳಬೇಕು ಅಂತ ತನಿಖಾಧಿಕಾರಿಗಳು ಅನಿಸಿದರೆ ಅವರನ್ನು ವಶಕ್ಕೆ ಪಡಿಬೋದು. ಇವತ್ತು ಶನಿವಾರ, ನಾಳೆ ಭಾನುವಾರ, 2 ದಿನ ಕೂಡ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದು ಅಥವಾ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳೋದು, ಹೀಗೇನಾದರೂ ಆದರೆ 2 ದಿನಗಳ ಕಾಲ ಬೈರತಿ ಬಸವರಾಜ್ ಜೈಲಿಗೆ ಹೋಗಬೇಕಾಗತ್ತೆ. ಸೊ ಈ ಕಾರಣದಿಂದಾಗಿ ಕೋರ್ಟಿನ ನೆರವನ್ನು ಕೂಡ ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವರ ವಕೀಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ತನಿಖೆಗೆ ಹಾಜರಾಗಬೇಕೋ ಬೇಡವೋ ಅಥವಾ ಕಾಲಾವಕಾಶ ಕೇಳಬೇಕೋ ಬೇಡವೋ ಈ ರೀತಿಯ ಯೋಚನೆಯಲ್ಲಿದ್ದಾರೆ ಬೈರತಿ ಬಸವರಾಜ್. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಹೆಚ್ಚಾಗ್ತಾ ಇದೆ ಕಾನೂನಿನ ಕುಣಿಕೆ. ಶಾಸಕರ ವಿರುದ್ಧವೂ ಕೂಡ ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಲಿಕ್ಕೆ ತನಿಖಾ ತಂಡ ಹೊರಟಿದೆ. ಒಂದಷ್ಟು ಸಾಕ್ಷ್ಯ ಸಿಕ್ಕಿದ್ದಕ್ಕೆ ನೇರವಾಗಿ ಬೈರತಿ ಬಸವರಾಜ್ಗೆ ನೋಟಿಸನ್ನು ನೀಡಲಾಗಿದೆ. ಒಂದು ಕಡೆ FIRನಲ್ಲಿ ಹೆಸರು ಉಲ್ಲೇಖವಾದ ನಂತರದಲ್ಲಿ ನೋಟಿಸ್ ಕೊಡಬೇಕಾಗತ್ತೆ. ವಿಚಾರಣೆಗೆ ಹಾಜರಾಗಿ ಅಂತ ಅವರನ್ನು ಕರೆಸಬೇಕಾಗತ್ತೆ. ಬೈರತಿ ಬಸವರಾಜ್ಗೆ ನೋಟಿಸನ್ನು ನೀಡಲಾಗಿದೆ. ಈಗಾಗಲೇ 2 ದಿನಗಳ ತನಿಖೆಯಲ್ಲಿ ಒಂದಿಷ್ಟು ಶಾಸಕರ ವಿರುದ್ಧ ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿರಬಹುದಾದ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಬೈರತಿ ಬಸವರಾಜ್ ವಿಚಾರದಲ್ಲಿ ಆ ಸಾಕ್ಷ್ಯಗಳೇನಾದ್ರು ಸಿಕ್ಕಿದ್ದೆ ಆದರೆ ಅದು ನಿಜಕ್ಕೂ ಕೂಡ ಕಾನೂನಿನ ಕುಣಿಕೆ ಬಿಗಿಯಾಗತ್ತೆ, ಕಂಟಕವಾಗತ್ತೆ. ಸೊ ಹೀಗಾಗಿ ಏನೆಲ್ಲ ತನಿಖೆಯಲ್ಲಿ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಒಂದು ವೇಳೆ ನಿರಂತರ ಸಂಪರ್ಕದಲ್ಲಿದ್ದೇ ಆಗಿದ್ರೆ, ಜಗ್ಗ ಅಲಿಯಾಸ್ ಜಗದೀಶ್ ಜೊತೆ ಬೈರತಿ ಬಸವರಾಜ್ ಅವರು ನಿರಂತರ ಸಂಪರ್ಕದಲ್ಲಿದ್ದಾರೆ ಅನ್ನೋದಾದರೆ ಆ ಕೊಲೆಗೂ ಇದಕ್ಕೂ ಸಂಬಂಧ ಏನು ಅನ್ನೋದು ಕೂಡ ನೋಡಬೇಕಾಗತ್ತೆ. ಸಾಮ್ಯತೆಗಳೇನಿದ್ದಾವೆ, ಇದು ಜಗ್ಗ ಅಲಿಯಾಸ್ ಜಗದೀಶ್, ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಮಧ್ಯೆ ಇರುವಂಥ ವೈಯಕ್ತಿಕ ಕಾಳಗಾನ, ಆಸ್ತಿ ಸಂಬಂಧಿತ ಜಗಳ ಅಂತ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ರಾಜಕೀಯವಾದಂಥ ಬೈರತಿ ಬಸವರಾಜ್ ಪಾತ್ರ ಏನು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಈ ಕುರಿತಂತೆ ಇವತ್ತು ತನಿಖೆಗೆ ಒಳಪಡಿಸಲಾಗ್ತಾ ಇದೆ.
ಏವನ್ ಆರೋಪಿಯ ಸಂಪರ್ಕವೇ ಶಾಸಕ ಬೈರತಿ ಬಸವರಾಜ್ಗೆ ಸಂಕಷ್ಟ ಅಂತ. ಬೈರತಿ ಬಸವರಾಜ್ಗೆ ಸಂಪರ್ಕನೇ ಸಂಕಷ್ಟ ಅಂತ. ಇಲ್ಲಿ ಹಲವು ವರ್ಷಗಳಿಂದ ಬೈರತಿ ಬಸವರಾಜ್ ಜೊತೆ ಏವನ್ ಆರೋಪಿ ಜಗದೀಶ್ ಸಂಪರ್ಕದಲ್ಲಿದ್ದಾನಂತೆ. ಬೈರತಿ ಬಸವರಾಜ್ಗೆ ಅತ್ಯಂತ ಆಪ್ತನಾಗಿದ್ದಾನೆ ಮಾಜಿ ರೌಡಿ ಶೀಟರ್ ಜಗ್ಗ. ಕೆಲ ಠಾಣೆಗಳಲ್ಲಿ ಜಗ್ಗನ ಪರ ಮಾತನಾಡಿ ಕೆಲಸವನ್ನ ಮಾಡಿಸಿಕೊಂಡಿದ್ದಾರಂತೆ ಶಾಸಕ. ಅಲ್ಲದೆ ತಮ್ಮ ಕೆಲಸಗಳಿಗೂ ಕೂಡ ಜಗ್ಗನನ್ನೇ ಕಳಿಸಿಕೊಡ್ತಾ ಇದ್ರು ಎನ್ನುವ ಮಾಹಿತಿ ಇದೆ. ಅನೇಕ ಕೆಲಸಗಳನ್ನ ಜಗ್ಗನ ಮೂಲಕವೇ ಮಾಡಿಸಿಕೊಳ್ತಾ ಇದ್ರು ಅನ್ನೋದು. ಈಗಾಗಲೇ ಬೈರತಿ ಬಸವರಾಜ್ ಹಾಗೂ ಜಗ್ಗ ಇಬ್ಬರ ಮಧ್ಯೆ ಇರುವಂಥ ಮಾಹಿತಿಯನ್ನು ಪೊಲೀಸರು ಕೆದಕಿದ್ದಾರೆ, ಕಲೆ ಹಾಕ್ತಾ ಇದ್ದಾರೆ. ಕಳೆದ 10 ವರ್ಷದ ಹಿಸ್ಟ್ರಿಯನ್ನು ಕೆದಕಿದ್ದಾರೆ ಭಾರತೀನಗರ ಪೊಲೀಸರು. ಬೈರತಿ ಬಸವರಾಜ್ಗೂ ಹಾಗೂ ಜಗ್ಗನಿಗೂ ಇರುವಂಥ ಸಂಪರ್ಕದ ಬಗ್ಗೆ, ಮಾಹಿತಿಯ ಬಗ್ಗೆ ಕಲೆ ಹಾಕ್ತಾ ಇದ್ದಾರೆ. ಅದು ಲಭ್ಯವಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ನಿಕಟವಾದ ಸಂಪರ್ಕ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಯಾವುದೋ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಜೊತೆನೆ ಅಲ್ಲಿ ಜಗ್ಗ ಕಾಣಿಸ್ಕೊಂಡಿದ್ದಾನೆ. ದೃಶ್ಯಾವಳಿಗಳಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಜಗ್ಗನ ಫೋಟೋ ಹಾಗೂ ಬೈರತಿ ಬಸವರಾಜ್ ಫೋಟೋ. ಸೊ ಬೈರತಿ ಬಸವರಾಜ್ ಜೊತೆ ನಿರಂತರವಾದ ಸಂಪರ್ಕವನ್ನು ಹೊಂದಿದ್ದಾನೆ. ಯಾವುದೋ ಯಾತ್ರಾರ್ಥಿ ಸ್ಥಳಕ್ಕೆ ಹೋಗ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ ಅಂತ ಹೇಳಿದರೆ ಜಗ್ಗನ ಕರೆದುಕೊಂಡು ಹೋಗ್ತಾರೆ. ಆತ್ಮೀಯರೇ ಹೋಗ್ತಾರೆ, ಹೆಚ್ಚು ಕಮ್ಮಿ ಗುಡಿಗುಂಡಾರಗಳಿಗೆ, ದೇವಸ್ಥಾನಗಳಿಗೆ ಆತ್ಮೀಯರೇ ಹೋಗ್ತಾರೆ. ಆತ್ಮೀಯರಲ್ಲಿ ಒಬ್ಬ ಜಗ್ಗ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಫೋಟೋ ಕೂಡ ಅದಕ್ಕೆ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಆದರೆ 10 ವರ್ಷಗಳಿಂದಲೂ ಕೂಡ ನಿಕಟವಾದ ಸಂಪರ್ಕ ಇದೆ. 10 ವರ್ಷಗಳಿಂದಲೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂದರೂ ಕೂಡ ಈ ಪ್ರಕರಣದಲ್ಲಿ ಏನಿದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿಕಟ ಸಂಪರ್ಕ ಹೊಂದಿದ್ದಾರೆ ನಿಜ. ಇಬ್ಬರೂ ಕೂಡ ಅಂದರೆ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕಾದ್ರೆ ಜಗ್ಗ ನೀನು ಹೋಗಿ ಮಾಡ್ಕೊಂಬ ಅಂತ ಹೇಳಿ ತಮ್ಮ ಕೆಲಸಗಳನ್ನು ಸರಾಗವಾಗಿ ಮಾಡಿಸ್ಕೊಳ್ತಾ ಇದ್ರು. ಆದರೆ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ವಿಚಾರದಲ್ಲೂ ಕೂಡ ಅದೇ ರೀತಿ ಇರುವಂಥ ಸಾಧ್ಯತೆಗಳಿರ್ಬೋದಾ, ಅಥವಾ ಅದೇ ಬೇರೆ ಇದೇ ಬೇರೆ ಅಂತ ನೋಡ್ಲಿಕ್ಕೆ ಸಾಧ್ಯವಾಗತ್ತೆ ಕಾನೂನಿನ ದೃಷ್ಟಿಯಲ್ಲಿ? ಸಂಪರ್ಕ ಕಡಿತವಾಗಿದೆ. ಬೈರತಿ ಬಸವರಾಜ್ ವಿರುದ್ಧ ದೂರು ಕೊಟ್ಟಿದ್ದಾರಲ್ಲ ನೋಡಿ. ಹಿಂದೆ ಕೂಡ ಬಿಕ್ಲು ಶಿವ ಹೇಳಿದ್ದ, ನಾನು ಜೀವಕ್ಕೇನಾದರೂ ಅಪಾಯ ಆದರೆ ಶಾಸಕರ ಹೊಣೆ ಅಂತ ಹೇಳಿದ್ದ. ಜಗ್ಗ, ಬಾಮೈದ ಮತ್ತು ಟೀಮ್ನಿಂದ ಕೊಲೆಯಾಗಿದ್ದ ಬಿಕ್ಲು ಶಿವ. ಹೀಗಾಗಿ ಜಮೀನಿನ ವಿಚಾರವಾಗಿ ಕೊಲೆಯಾಗಿದ್ದ ಎಂಬ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಜನವರಿಯಿಂದ ಇತ್ತೀಚೆಗೆ ಕೊಲೆ ನಡೆಯುವವರೆಗೂ ಕೂಡ ಸಂಪರ್ಕದ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಸಂತೋಷ್ ಪಟೇಲ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂತೋಷ್ ಇಲ್ಲಿ ನಿಕಟ ಸಂಪರ್ಕವನ್ನು ಹೊಂದಿದ್ರು, ನಿಕಟವರ್ತಿ ಆಗಿದ್ದ ಅನ್ನೋದು ಗೊತ್ತಾಗುತ್ತೆ. ಬಟ್ ಕಾನೂನಿನ ದೃಷ್ಟಿಯಲ್ಲಿ ಇದು ಹೇಗೆ ಈ ಪ್ರಕರಣಕ್ಕೆ ಹೊಂದಿಕೆ ಆಗುತ್ತೆ ಅಂತ? ದಶರಥೇನ, ಅದೇ ನಿಕಟ ಸಂಪರ್ಕದಲ್ಲಿ ಇದ್ದು ಅನ್ನೋ ಕಾರಣಕ್ಕಾಗಿ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ಹೇಳಕ್ ಬರೋದಿಲ್ಲ. ಆದ್ರೆ ಈ ಹತ್ಯೆ ಆಗಿರುವಂತ ವಿಚಾರ ಏನಿದೆ, ಮೋಟಿವ್ ಏನು ಅಂತ, ಯಾವುದೇ ಪ್ರಕರಣ ಆದ್ರೂ ನಾವು ಅದಕ್ಕೆ ಮೋಟಿವ್ ಏನು ಅನ್ನೋದು ಇಂಪಾರ್ಟೆಂಟ್ ಅನ್ನ ನೋಡ್ಬೇಕಾಗುತ್ತೆ. ಪೊಲೀಸರು ತನಿಖೆ ವೇಳೆಯಲ್ಲಿ ಯಾವುದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆಗೆ ಇನ್ಸಿಡೆಂಟ್ ಆದಾಗ ಅದಕ್ಕೆ ಮೋಟಿವ್ ಏನು ಅನ್ನೋದನ್ನ ಅವರು ಯೋಚನೆ ಮಾಡ್ತಾರೆ. ಮೋಟಿವ್ ನೋಡಬೇಕು. ಇಲ್ಲಿ ಕಿಟಕನೂರು ಸರ್ವೆ ನಂಬರ್ 212 ಒಂದು ಕಾಲಕ್ಕೆ ಜಮೀನ್ಗೋಸ್ಕರ ಹತ್ಯೆ ಆಗಿದೆಯೋ, ಇಲ್ಲ ಇವರಿಬ್ಬರ ನಡುವೆ ವೈಮನಸ್ಸಿಗೋಸ್ಕರ ಆಗಿದೆಯೋ, ಯಾವ ಕಾರಣಕ್ಕಾಗಿದೆ? ಯಾಕಂದ್ರೆ ಈಗಾಗಲೇ ಬಿಕ್ಲೇಶ್ವ ಆರೋಪ ಮಾಡಿರುವಂತದ್ದು ಆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ನನ್ನ GPA ಆಗಿದೆ. ಅದೇ ಕಾರಣಕ್ಕಾಗಿ ಆ ಜಮೀನ ನನಗ್ ಮಾಡ್ಕೊಡು ಅಂತ ಹೇಳಿ ಇವರು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಜಗ್ಗ ಅಂತ ಹೇಳಿ ಆರೋಪ ಮಾಡಿದ್ರು. ಅದಕ್ಕೆ ಇವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಯಾರು ಬೈರತಿ ಬಸವರಾಜ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ರು, ದೂರನ್ನು ನೀಡಿದ್ರು. ಸೊ ಈ ಕಾರಣಕ್ಕಾಗಿ ಇಲ್ಲಿ ಮೋಟಿವ್ ಅತ್ಯಂತ ಪ್ರಮುಖವಾಗುತ್ತೆ. ಮೋಟಿವ್ ಏನಿದೆ, ಆ ಮೋಟಿವ್ ಯಾವ ಕಾರಣಕ್ಕಾಗಿದೆ, ಹೆಂಗಾಗಿದೆ, ಸೊ ಇವೆಲ್ಲವನ್ನೂ ಕೂಡ ಗಮನಿಸ್ತಾರೆ. ಇವರಿಬ್ಬರ ನಡುವಿನ ವ್ಯವಹಾರಗಳು, ವಹಿವಾಟುಗಳು, ಹಣದ ಟ್ರಾನ್ಸಾಕ್ಷನ್, ಫೋನ್ ಕಾಂಟ್ಯಾಕ್ಟ್ಸ್,
ಭೇಟಿಯಾಗಿರುವಂತದ್ದು. ಸೊ ಎಲ್ಲವನ್ನು ಗಮನಿಸಿದಾಗ ಈ ಹತ್ಯೆಯಲ್ಲಿ ನಿಜಕ್ಕೂ ಬೈರತಿ ಬಸವರಾಜ್ ಅವರ ಪಾತ್ರ ಇದೆಯಾ ಅನ್ನೋದನ್ನ ಪೊಲೀಸರು ಸಾಬೀತುಪಡಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಏನು ಬೈರತಿ ಬಸವರಾಜ್ ಅವರು ಆರೋಪ ಮಾಡಿರುವ ಹಾಗೆ ರಾಜಕೀಯ ಉದ್ದೇಶಗಳಿಂದ ಇವೆಲ್ಲವೂ ಆಗಿರ್ಬೋದಾ ಅಂತ ಹೇಳಿ ಆರೋಪವನ್ನ ಮಾಡಿ ಅದನ್ನ ಅಲ್ಲಗೆಳೆಯುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪೊಲೀಸರು ಇದಕ್ಕೆ ಬೇಕಾಗಿರೋ ಎಲ್ಲ ಪೂರಕವಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ, ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಇವತ್ತು ಒಂದು ವೇಳೆ ಬೈರತಿ ಬಸವರಾಜ್ ಬಂದು ಪೊಲೀಸರ ಮುಂದೆ ನೀಡುವಂತ ಹೇಳಿಕೆ ಏನಿದೆ ಅದು ಅತ್ಯಂತ ಪ್ರಮುಖವಾಗಿರುತ್ತೆ. ಆ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಮುಂದಿನ ತನಿಖೆಯನ್ನು ನಡೆಸ್ತಾ ಹೋಗ್ತಾರೆ. ಅದರ ಜೊತೆಗೆ ಇದುವರೆಗೂ ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಬೈರತಿ ಅವರ ಒಂದು ವಿಚಾರಣೆ ಕೂಡ ನಡೆಯುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.